ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಗೈಸ್, ವಿ ಆರ್ ಆಫ್ ಟು ಮಂಗಳೂರು. ಸೊ ಮಂಗಳೂರು ಕೊರಗಜ್ಜ ದೇವಸ್ಥಾನಕ್ಕೆ ಆದಿ ಸ್ಥಳ ಏನಿದೆಲ್ಲ ಅಲ್ಲಿಗೆ ಹೋಗೋಕ್ಕೆ ಅಂತ ಹೊರಟ್ವಿ ನಾವು. ಸೊ ಮಧ್ಯೆ ಮಧ್ಯೆ ಬೇರೆ ಪ್ಲೇಸಸ್ಗಳನ್ನ ವಿಸಿಟ್ ಮಾಡ್ತಾ ಇರ್ತೀವಿ, ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಮೇಯ್ನಾಗಿ ನಾವು ಹೋಗ್ಬೇಕಾಗಿರೋದು ಕೊರಗಜ್ಜ, ಧರ್ಮಸ್ಥಳ, ಕುಕ್ಕೆ ಮತ್ತು ಉಡುಪಿ, ಶ್ರೀಕೃಷ್ಣ, ಅದೆಲ್ಲ ಮೇಯ್ನಾಗಿ ನೋಡಬೇಕಾಗಿರೋದು. ಸೊ ಈ ವ್ಲಾಗ್ ಫುಲ್ ಅಂದರೆ ಈ ವ್ಲಾಗಲ್ಲಿ ಒಂದಿನದ್ದು ಏನು ನಡೆಯುತ್ತೆ, ಇವತ್ತು ಒಂದಿನದ್ದು ಏನು ನಡೆಯುತ್ತೆ ಅದನ್ನು ಮಾತ್ರ ತೋರಿಸ್ತೀನಿ. ಸೊ ಇವತ್ತು ಫಸ್ಟು ನಾವು ಬಂದು ಈಗ ಹೊರಟಿದ್ದೀವಿ, ಯಡಿಯೂರಲ್ಲಿ ಸ್ಟಾಪ್ ಕೊಡ್ತೀವಿ. ಸೊ ಯಡಿಯೂರಲ್ಲೇ ಇದ್ದೀವಿ ಆಲ್ರೆಡಿ, ಅದನ್ನು ಮುಂದೆ ಹಾಕ್ತೀನಿ ವ್ಲಾಗು. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈಗ ಫಸ್ಟ್ ವಿಸಿಟ್ ಬಂದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಯಡಿಯೂರು. ಬಿಸಿಲು ಹೆಂಗೆ ಸುಡ್ತಾ ಇದೆ, ಕಾಲೇಜಿನ ವ್ಯೂಸ ನೋಡಿ ಓಡ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಕಾಲು ಸುಡ್ತಾ ಇದೆ, ಬಿಸಿಲು ಬೇರೆ. ಆಹಾ, ಯಡಿಯೂರಿಗೆ ಬಂದಿದ್ದೀವಿ ನಾವು. ಸೊ ಎಲ್ಲ ಬಿಸಿಲಿಗೆ ಓಡ್ತಾ ಬಿದ್ದವ್ರೆ, ನಾವು ಓಡಬೇಕು. ಯಪ್ಪ ಬಾಳೆ ಬರೀ ಬಾಳೆ ಕಿವಿನಲ್ಲಿ ಏನು ವಿಶೇಷ ಪೂಜೆ ಅಂತ ಎಲ್ಲರೂ ಕಿವಿಗೆ ಇಟ್ಕೊಂಡ್ರೆ ಗಾಯ್ಸ್, ಊಟ ಇದೆಯಂತೆ. ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನು ಉರಿ ಬಿಸಿಲು ಅಂದರೆ ನಿಜವಾಗ್ಲೂ ಕಾಲು ಇಡೋಕ್ಕಾಗ್ತಾಯಿಲ್ಲ. ವಿನೂತ ಓಡಾಡ್ಬಿಡ್ತಾವಳೆ. ಯಪ್ಪ 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 ಯಪ್ಪ. ಸೊ ಊಟ ಏನಿದೆ ನೋಡೋಣ. ಆ್ಯಕ್ಚುಲಿ ಮಾಡ್ಕೊಂಡು ತೊಗೊಂಬಂದವ್ರೆ ಅಂದ್ರೂ ಅವ್ರಿಗೆ ಅಲ್ಲಿ ತಿನ್ಬೇಕಂತ ಪ್ರಸಾದ ಆಗ್ತಾಯಿಲ್ಲ. ಯಪ್ಪ ಗೈಸ್, ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಅಕ್ಕ ಶಮ್ಲಿಕಾನ ಈ ಥರ ಕೂರಿಸ್ಕೊಂಡು ತಿಂತಾರೆ ಅಲ್ವಾ ವರ್ಷ? ಇಲ್ಲ ತಿಂದಿದ್ದೀನಿ. ಇದು ಅಳ್ತಾ ಇದ್ದಾಳೆ ಪಪ್ಪಳು, ನಿದ್ದೆ ಫುಲ್ ಅಳ್ತಾ ಇದ್ದಾಳೆ. ಗೈಸ್, ಇದು ದೇವಸ್ಥಾನದಲ್ಲಿ ಮತ್ತೆ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಜರ್ನಿ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸೊ ನೆಕ್ಸ್ಟ್ ಈಗ ಡೈರೆಕ್ಟ್ ಮಂಗಳೂರಿಗೆ ಹೋಗ್ತಾರೆ. ಸೊ ಮಂಗಳೂರಲ್ಲಿ ಇವತ್ತೇನು ನೋಡೋದಕ್ಕೆ ಇರೋದಿಲ್ಲ. ಇವತ್ತು ಹೋಗಿ ಆಲ್ಟ್ ಆಗಿ ನಾಳೆ ಬೆಳಗ್ಗೆಗೆ ಟೆಂಪಲ್ ಇದಲ್ವಾ, ಅಲ್ಲಿ ಬೆಳಗ್ಗೆ ಹೋಗ್ತಾ ದಾರಿ ಹೇಗಿರುತ್ತೆ ಅಂತ
ಮಾಡಿ ತೋರಿಸ್ಬಿಡು, ಕೈ ಮೇಲೆ ಬರ್ತಿರೋ ತೋರಿಸ್ಕೊ. ಚಾಂಪಿಯನ್ ಸೂಪರ್. ಕೈ ಹಿಂಗೆ ತೋರಿಸು, ಹಿಂಗೆ ತೋರಿಸು. ನೋಡಿ ಕೈ ಮೇಲೆ ಬರ್ಕೊಂಡಿರೋದು ನೋಡಿ ಅವಳು. ಚಾಂಪಿಯನ್, ನಮ್ಮ ಮಗಳು ಚಾಂಪಿಯನ್. ನೀನು ಎರಡಲ್ಲೇ ಕಾಣ್ತಾವ ಕಣವ. ಸೊ ಗೈಸ್ ಏನಂದ್ರೆ ಇವಾಗೆಲ್ಲ ಮಾತಾಡ್ಕೊಂತಿದ್ವಿ. ಲಾಸ್ಟ್ ಇಯರು ಸೇಮ್ ಡೇ ಈ ಟೈಮಿಗೆ ಕರೆಕ್ಟಾಗಿ ನಾವು ಹಾಸ್ಪಿಟಲ್ ಮುಗಿಸ್ಕೊಂಡು ಮಾಲ್ಗೆ ಹೋಗಿದ್ವಿ, ಲೂಲು ಮಾಲ್ಗೆ. ಅದೊಂದು ಮೂಮೆಂಟ್ ನೆನಪಾಗ್ತಾ ಇದೆ. ಇನ್ನೇನು ನಾಳೆ ಅವಳು ಬರ್ತ್ಡೇ. ಸೊ ಅದ್ರ ಹಿಂದಿನ ದಿನ ವಿನುತಾ ಹಠ ಮಾಡಿ ನನ್ನ ಹೆಸ್ರು ಹೇಳ್ಕೊಂಡು ಅವಳು ತಿನ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ಲು ಊಟಕ್ಕೆ ಅಂದ್ಬಿಟ್ಟು. ಅವತ್ತಿನ ದಿನ ಆಟೋದವ್ರ ಹತ್ರನೂ ಜಗಳಾಡ್ಬಿಟ್ಟಿದ್ದೆ ನಾನು. ಸೊ ಅದೆಲ್ಲ ಒಂದು ಸ್ವಲ್ಪ ನೆನಪಾಗ್ತಾ ಇತ್ತು, ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇಲ್ಲ ಸಾಗರಲ್ಲಿ ಇಲ್ಲ, ಅದು ಇದಕ್ಕೂ ಮುಂಚೆ ಇತ್ತಲ್ವಾ ಅವಾಗ ನಾವು ಸಾಗರಲ್ಲಿ ಏನು ಸುಮ್ಮನೆ ಹೈಪ್ಡು. ಸೊ ಅದನ್ನ ನೆನ್ಸ್ಕೊಂತಾ ಇದ್ವಿ ಎಲ್ಲ ಮಾತಾಡ್ಕೊಂಡು. ಚೆನ್ನಾಗಿತ್ತು ಒಂಥರ. ಅದು ವ್ಲಾಗ್ ಇದೆ ಅಂತ ಅನ್ಸುತ್ತೆ. ನಾನು ಲಾಸ್ಟ್ ಇಯರ್ ನಾನು ಇಲ್ಲ ಈ ಡ್ರೆಸ್ನ ಡೆಲಿವರಿ ದಿನ ಹಾಕ್ಕೊಂಡಿದ್ದೆ. ಬಟ್ ಅದು ಒಂಥರ ಮೆಮೊರಿ ಚೆನ್ನಾಗಿತ್ತು. ಲೂಲು ಮಾಲ್ಗೆ ಹೋಗಿ ಸುತ್ತಾಡ್ಕೊಂಡು ಅಲ್ಲೂ ಒಂಚೂರು ತಿನ್ಕೊಂಡು ಮತ್ತೆ ಇನ್ನೊಂದ್ಸತಿ ಮತ್ತೆ ನಾನು ಡೆಲಿವರಿ ಆಗಿಬಿಟ್ರೆ ಹಿಂಗೆ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಡಿನ್ನರ್ಗೆ ಹೋಗೋಕ್ಕಾಗತ್ತಾ ಅಂತ ಅಂದ್ಬಿಟ್ಟು ಅವಳು ತಿನ್ಬೇಕು ಅಂತ ಅನಿಸ್ತಾಯಿತ್ತು ಅಂತ ನನ್ನ ಮೇಲೆ ಹಾಕ್ಬಿಟ್ಲು. ಸೊ ಹಂಗೆ ಎಲ್ಲರೂ ತಿಂದ್ವಿ ಒಟ್ಟಿನಲ್ಲಿ. ಅದೊಂಥರ ಬೆಸ್ಟ್ ನೈಟ್ ಡಿನ್ನರ್ ಡೇಟ್ ಥರ ಇತ್ತು ಫ್ಯಾಮಿಲಿ ಜೊತೆ. ಅದಾದ್ಮೇಲೆ ಮತ್ತೆ ನಾವು ಹೋಗಿದ್ವಾ ಕರೆಕ್ಟ್ ಹೋಗಿದ್ವಿ ಫುಡ್ ಕ್ಯಾಂಪಿಗೆ ಹೋಗಿದ್ವಿ. ಸೊ ಅದೊಂಥರ ಚೆನ್ನಾಗಿತ್ತು ಮೆಮೊರಿ. ಯಾಕಪ್ಪ ದೊಡ್ಡದು ಯಾರಿಗೆ ನೀವು ಹೀರೋಯಿನ್ ಹಾಯ್ ಹೀರೋಯಿನ್ ಹಸ್ಬೆಂಡ್ ಹೀರೋ ಅಂಡ್ ಗೈಸ್ ಶಮ್ಲಿಕಾಗೆ ಊಟ ಅದು. ಸಾರಿ ವಿನಾಯಕಿ ಆದ್ಯರ್ ಅವರಿಗೆ ಊಟ ಅದು. ಯಾ ಆ್ಯಂಡ್ ಎಲ್ಲ ಇಲ್ಲಿ ಸಂಜೆ ಟೀಗೆ ಅಂತ ಕಾರು ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ ನೋಡಿ ಗೈಸ್. ನಮ್ಮ ಅಕ್ಕ ವೀಡಿಯೋ ಮಾಡೋವರೆಗೂ ವೀಡಿಯೋ ಮಾಡು ಒಂಚೂರು ಅಂತ. ಆಮೇಲೆ ಹೆಕ್ಡೆ ತುಂಬ ಅನ್ಯಾಯ. ಇವಳು ಕತ್ತಿಗೆ ಹಾಕತ್ ಮಾ ಹಾಯ್ ಮಾಡಿ ಅಲ್ಲ ಐತೆ ಶಮು ಬಾಯ್ ಒಂಚೂರು ಶಮು ಸಾಕ್ಬಿಡೆ ಎಲ್ಲ ಗೈಸ್. ನಿಂಜಾ ಟೆಕ್ನಿಕ್ ಗೈಸ್ ಇದು. ಆ್ಯಕ್ಚುಲಿ ಸ್ಪೂನ್ ಇದೆ ಬಟ್ ಸೋಮಾರಿ ನೀನು. ಸೋಮಾರಿ ಅಲ್ಲ ಮಮ್ಮಿನ ಹೇಳಿ. ಹೌದು ಯಾಕೆ ಏನಂತ ಶಮು ಹುಡ್ಕೊ ಎಲ್ಲರಿಗೂ ತೋರ್ಸೋಣ ನಿನ್ನ ನಿಂಜಾ ಟೆಕ್ನಿಕ್ನ. ಸೊ ಯಾರು ಈ ಥರ ಕುಡಿಸ್ತಾರೆ ನಮ್ಮ ಅಕ್ಕ ಥರ ಕುಡಿಸ್ತಾರೆ ಪಾಪ ಆ ಮಗುಗೆ ಊಟ ತಿನ್ಸಿದ್ರೆ ಇವರು ಹೇಳಿದ್ದು ಸ್ಪೂನಲ್ಲಿ ಬೇಡ ಹೀಗೆ ಕುಡಿಸು ಅಂತ. ಆಯ್ತು ಬಿಡು ಪರವಾಗಿಲ್ಲ, ನಿನ್ನ ಕರ್ರು ಕಾಣ್ತಿದೆ ಒಂದ್ಸರಿ ಈ ಕಡೆ ಬಾ. ಬೆಳಕು ಆ ಕಡೆಯಿಂದ ಈ ಕಡೆ ಸರೀರಿ. ಕುಡಿ. ಸೊ ಗೈಸ್ ಕಾಫಿ ಬ್ರೇಕ್ ಮುಗೀತು. ಬೀರೇಶ್ ಆ ಗ್ಯಾಪಲ್ಲಿ ಒಂದು ಪ್ರೋಟೀನ್ ಬಾರ್ನ ತಿಂತಾ ಇದ್ದಾರೆ. ಯಾವ್ದು ಪ್ರೋಟೀನ್ ಬಾರ್? ಸೂಪರ್ ಯಾವುದು ಪ್ರೋಟೀನ್ ಬಾರ್. ಅವರೇನೋ ತಿನ್ನಲ್ವಲ್ಲ ಮಾ, ಅಲ್ಲೇ ಇಡಿಸ್ಕೊಳಮ್ಮ. ಯಾವಾಗ್ಲೂ ನಮ್ಮ ಹತ್ರನೇ ಕಳಿಸ್ತಾರೆ. ಅದೇನೆ ನೋಡು ಹೆಂಗ್ ಹೇಳ್ತಾರೆ ಅಂತ. ಸೊ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇದೊಂದೇ ರೀಸನ್ಗೆ ನಾನು ಕಾಜಲ್ ಹಾಕಲ್ಲ ಅಂತ ಹೇಳೋದು. ನೋಡಿ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟೈತೆ. ಅದಕ್ಕೆ ಬೆಳಗ್ಗೆ ಯೋಚನೆ ಮಾಡಿದ್ದು ಹಾಕ್ಲಾ ಬೇಡವಾ ಅಂತ. ಸೊ ಮತ್ತೆ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಟುವರ್ಡ್ಸ್ ಮಂಗಳೂರು. ಮಗಳು ಮಲ್ಕೊಂಡ್ಬಿಟ್ಲು. ಈಗ ಟೈಮ್ ಬಂದು 6:15 ಆಗಿದೆ. ನಾವು ಹೋಗ್ತಾ ಇದ್ದೀವಿ.
ಲ್ಯಾಪ್ಟಾಪಲ್ಲಿ ಐತೆ. ಎಂತ ಕ್ಯಾಮ್ರಾ ಶಾಟ್ಸ್ ಇರ್ತಾ ಇದೆ ನನಗೆ ಗಾಯ್ಸ್. ಮಳೆ ಬರ್ತಾ ಇದೆ, ಕಾಣಿಸ್ತಾ ಇಲ್ಲ, ಮಳೆ ಬರ್ತಾ ಇದೆ. ಸೊ ಗೈಸ್ ಫುಲ್ ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದೀವಿ, ಮಳೆ ಬೇರೆ ಬರ್ತಾ ಇದೆ. ಸೊ ಫುಲ್ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇದ್ದೀವಿ. ಫುಲ್ ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ. ನನ್ನ ಮಗಳು ಎದ್ದೆ ಬಿಟ್ಲು, ಪಚ್ಚ ಪಚ್ಚ ನೋಡಿ ಮಕ್ಕೊಂಬಿಟ್ಟಿದ್ಲು. ಈಗೆದ್ಲು, ಇವಾಗ 7 ಗಂಟೆ, ಇನ್ನೂ 9:30 ಆಗುತ್ತೆ ಹೋಗೋಷ್ಟೊತ್ತಿಗೆ. ಸೊ ಎಲ್ಲ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ರೂಮ್ಗೆ ಹೋಗಿ ಊಟ ಮಾಡಿ ಮತ್ತೆ ಮಲ್ಕೊಳ್ಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಯಾ ಲೆಟ್ಸ್ ಕಂಟಿನ್ಯೂ. ಅವಾಗಿಂದ ಫುಲ್ ಕೋಲ್ಡ್ ಆಗ್ತಾ ಇದೆ. ನೀವು ನೋಡಿರ್ತೀರ ಅನ್ಸುತ್ತೆ ಎಷ್ಟು ಚೆನ್ನಾಗಿತ್ತು ವ್ಯೂ ಅಂತಂದರೆ. ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ ಸ್ವಲ್ಪ ಒಂಥರ ಅನ್ನಿಸ್ತಾ ಇದೆ. ಬೆಳಗಿಂದ ಟ್ರಾವೆಲ್ ಅಂದರೆ ಮಧ್ಯಾಹ್ನದಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವೀರಶ್ಗಂತೂ ಹೊಟ್ಟೆ ಎಲ್ಲ ಒಂಥರ ಆಗ್ತಿದೆ ಅಂತ ಹೇಳ್ತಿದ್ರು. ಸೊ ಹಿಂದೆ ಬೇರೆ ಕೂತಿದ್ದೀವಲ್ಲ, ಆಬ್ವಿಯಸ್ಲಿ ಎತ್ತಾಕತ್ತೆ ಜೋರಾಗಿ. ಸೊ ಅದಕ್ಕೆ ನನ್ನ ಮಗಳು ಮತ್ತೆ ಮಲ್ಕೊಂಡ್ಳು. ಸೊ ಥ್ಯಾಂಕ್ ಗಾಡ್. ನಾನು ಸಿಗ್ತೀನಿ. ಹೆಂಗೆ ಗೊತ್ತಾಯ್ತು ಈಗ, ನಾನು ಮಲ್ಕೊಂಬಿಟ್ಟವಳೆ ಅಂದ್ಕೊಂಡ್ರೆ ಮಲ್ಗಿಲ್ಲ ಅಕ್ಕ. ಈಗ ಕಣ್ಮುಚ್ಚಿರೋ ಸೊ ಏನಂದರೆ ಜನರೇ, ನಾವು ಇವಾಗ ಮಂಗಳೂರಿಗೆ ಬಂದಿದ್ದೇವೆ. ಇನ್ನೇನು ಹೋಟೆಲ್ ಹತ್ರ ಹೋಗಬೇಕು. ಹೋಟೆಲ್ ಹುಡುಕ್ತಾ ಇದ್ದೀವಿ ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಟೈಮ್ ಬಂದು 8:30 ಆಗಿದೆ. ಸೊ 8:30ಗೆ ಬೇಗನೆ ಬಂದು ರೀಚ್ ಆಗಿದ್ದೀವಿ. 9:30 ಆಗುತ್ತೆ ಅಂತ ಅಂದ್ಕೊಂಡಿದ್ದು, ಬಟ್ ಬೇಗ ಬಂದಿದ್ದೀವಿ. ಬೇರೆ ಎಲ್ಲೂ ಸ್ಟಾಪ್ ಕೊಡಲಿಲ್ಲ ಅದಕ್ಕೆ. ಸೊ ಡೈರೆಕ್ಟ್ ಇವಾಗ ಹೋಟೆಲ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಮತ್ತೆ ಟಚ್ ಮಾಡೋದು. ನೋಡಿ ಈ ಹುಡುಗಿ ಆಟಾಡ್ತಾ ಇದೆ. ಆಯ್ತು ಮಕ್ಕ ಹಿಂಗೆ ಮಾಡ್ತಾಯಿದ್ದಾಳೆ. ಸೊ ಯಾ ಹಾಯ್ ಅಂದ. ಹಾಯ್ ಮಾಡು. ನಾನು ಕೊಡಲ್ಲ, ಹೋಗ್. ಸೊ ಹೋಟೆಲ್ಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ಇದೇ ಹೋಟೆಲ್ ನಾವು ಬುಕ್ ಮಾಡಿರೋದು. ಏನು ಬಂದ್ವಿ, ಬಟ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಯಾವುದೋ ಕೇಕ್ಸ್ ಅಂತ ಐತೆ ನೋಡ್ಬಾರ್ದು. ರೂಮ್ನ ನಾವು ಯಾವುದೇ ಮೇಕ್ ಮೈ ಟ್ರಿಪ್ ಅಲ್ಲಿ ಬುಕ್ ಮಾಡಿದ್ದು. ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿದೆ ನಿಜವಾಗ್ಲೂ. ನಮಗೆ ಬೇರೆ ರೂಮ್ ಕೊಡ್ತಾರ, ಕೇಳಬೇಕಿತ್ತು ವಿನೋ. ನಾವು ಎಕ್ಸ್ಟ್ರಾ ಪೇ ಮಾಡ್ತೀವಿ ಬೇರೆ ಕೊಡಿ ಅಂತ ಅಂದ್ಬಿಟ್ಟು. ಮಗು ಎಲ್ಲ ಇದೆ. ಇದು ಸಿಗರೆಟ್ ಸ್ಮೆಲ್ ಹೆಂಗೆ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಉಸಿರಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಮಗುನ ಬೇರೆ ಕೂರಿಸಿದ್ದೀವಿ. ಗಬ್ಬು ಅಂದರೆ ಗಬ್ಬು ಥರ ಇದೆ ನೋಡಿ, ನಿಮಗೆ ತೋರಿಸ್ತೀನಿ ನೋಡಿ. ಗಲೀಜ್ ಅಂದರೆ ಗಲೀಜಾಗಿದೆ, ಚೂರು ಚೆನ್ನಾಗಿಲ್ಲ. ಇಲ್ಲಂತೂ ಕಿಟಕಿ ಅಂತೂ ಯಪ್ಪ ವರ್ಸ್ಟ್ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಸಿಗರೆಟ್ ಪೀಸಸ್ ಎಲ್ಲ ಬಿದ್ದಿದೆ. ಕೇಳಂಡು ಬೇರೆ ರೂಮ್ ಕೊಡಿ ಅಂತ. ಸೊ ಗೈಸ್ ಫೈನಲಿ ರೂಮಿಗೆ ಬಂದ್ವಿ. ಜಗಳ ಏನು ಮಾಡಿಲ್ಲ, ಬಟ್ ಅವ್ರು ಜಗಳ ಅಂತ ಅಂದ್ಕೊಂಡ್ರು. ನಾವು ಮಾತಾಡಿದ ಜೋರಾಗಿ, ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ಸೊ ಅದರಿಂದ ಈಗ ಒಂಚೂರು ಪರವಾಗಿಲ್ಲ, ಚೆನ್ನಾಗಿರೋ ರೂಮೇ ಸಿಕ್ತು. ಬಟ್ ವಿ ಪೇಡ್ 1200 ಎಕ್ಸ್ಟ್ರಾ ಈ ರೂಮಿಗೆ ಪೇ ಮಾಡಿದ್ವಿ. ಬಟ್ ಇಟ್ಸ್ ಓಕೆ ಇದೇ ಇರಲಿ. ಫಾರ್ ಬೆಟರ್. ಸೊ ಇದೇ ರೂಮ್ ಓಕೆ ಅಂತ ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ AC ಕೂಡ ಆನ್ ಮಾಡಿದ್ದಾರೆ ಆಲ್ರೆಡಿ. ಆ್ಯಂಡ್ ನಮ್ಮ ಬೇಬಿ ಕೂಡ ಆಟಾಡ್ತಾ ಇದೆ. ಸೊ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡ್ಬೇಕು. ಅದೆಲ್ಲ ತೋರಿಸ್ತೀನಿ ನಿಮಗೂ ಏನೇನು ತಿಂತೀವಿ ಅಂತ. ಸೊ ಯಾ ಸೊ ಗೈಸ್
ಅದು ಯಾವಾಗ ಬೇಕಲ್ಲ ಎಲ್ಲ ಈಗ ರೂಮ್ ಊಟ ಮಾಡ್ತಾ ಇದ್ದಾರೆ. ರೂಮ್ ಓಪನ್ ಆಗುತ್ತೆ ಸೊ ನನಗೂ ಇಲ್ಲಿ ಊಟ ರೆಡಿ ಇದೆ. ಮುಂದಕ್ಕೆ ಹೋಗ್ತೀವಿ ಹಿಂದಕ್ಕೆ ಮಾಡ್ತಾರೆ ಸೊ ಅದಕ್ಕೆ ಈಗ ತಿನ್ಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಚಪಾತಿ ಅಂತ ಒಣಗೋಗ್ಬಿಟ್ಟೈತಿ. ಬರೋದೇನಿಲ್ವಲ್ಲ ಅಂತ ನಾನು ಕೇಳ್ತಾ ಇದ್ದೆ. ಊಟ ಆದ್ಮೇಲೆ ಸಿಗ್ತೀನಿ. ಈಗ ಸೊ ಗೈಸ್ ಫೇಸ್ ಎಲ್ಲ ವಾಶ್ ಮಾಡಿ ಈಗ ಸ್ಕಿನ್ ಕೇರ್ ಮಾಡಿದ್ದಾಯಿತು. ಸ್ಕಿನ್ ಕೇರ್ ಏನಿಲ್ಲ, ಜಸ್ಟ್ ಸಿರಮ್ ಹಾಕ್ಕೊಂಡೆ ಅಷ್ಟೇ. ಮತ್ತು ಲಿಪ್ ಕೇರು. ಸೊ ಈಗ ಮಲ್ಕೊಬೇಕು, ಇನ್ನೇನಿಲ್ಲ. ನನ್ನ ಮಗಳು ಅವ್ರ ತಾತ ಹೋಗ್ತಿದ್ರು ಅಂತ ಅವಳು ಹೋಗ್ತೀನಿ ಅಂತಿದ್ಲು, ಕರ್ಕೊಂಡೋಗಿದ್ದಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ನಾನು ರೂಮ್ದು ಹೇಳಿದಲ್ಲ, ಸ್ವಲ್ಪ ಹಂಗೆ ಹಿಂಗೆ ಮಾತಾಡಿ ಎಲ್ಲ ಇದು ಮಾಡಿ AC ರೂಮ್ ತೊಗೊಂಡ್ವಿ, ಎಕ್ಸ್ಟ್ರಾ ಪೇ ಮಾಡಿದ್ವಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಮಾತಾಡೋರು ಹಿಂದಿಯವರು ಇದ್ದಾರೆ. ಓಕೆ, ನಮಗೂ ಹಿಂದಿ ಬರುತ್ತೆ, ಇಲ್ಲ ಅಂತಲ್ಲ. ನಮಗೆ ಆಲ್ರೆಡಿ ಅಲ್ಲಿಂದ ಬಂದಿದ್ದೀವಿ. ಆಮೇಲೆ ಆ ರೂಮ್ ಬೇರೆ ಸಿಕ್ಕಾಬಟ್ಟೆ ಸ್ಮೆಲ್ಲು, ವಾಸನೆ ಬರ್ತಾಯಿತ್ತು. ಆ ಫ್ರಸ್ಟ್ರೇಷನ್ ಜೊತೆಗೆ ಹೊಟ್ಟೆ ಹಸಿ ಬೇರೆ, ಮತ್ತು ಮಗು ಬೇರೆ ಇದೆ. ಸೊ ಇದೆಲ್ಲ ಫ್ರಸ್ಟ್ರೇಷನಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿದ್ವಾ. ಅವನು ಪ್ರೆಷರ್ ಆಗ್ತಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಪ್ರೆಷರ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ನ ಮ್ಯಾನೇಜರಿಗೆ ಫೋನ್ ಮಾಡಿದ್ದಾನೆ. ಅವ್ನು ಬಂದು ಮಾತಾಡ್ದ, ಓಕೆ ಕ್ಯಾನ್ಸಲ್ ಮಾಡ್ಕೊಡಿ ಅಂತ. ನಾನು ಏನಾನ ಮಾತಾಡಂಗಿಲ್ಲ ಆಗಲೇ. ಓಕೆ, ಅವ್ರು ಬಂದು ಮಾತಾಡಿದ್ರು. ಅದಾದಮೇಲೆ ಓಕೆ ಇಷ್ಟು ಪೇ ಮಾಡಬೇಕು ಅಂತ ಹೇಳಿದ್ರು. ಸೊ ನಾವು ಓಕೆ ಅಂತ ಅಂದ್ಬಿಟ್ಟು ಪೇ ಮಾಡಿದ್ವಿ. ಅದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿಸಿದ್ವಿ. ಫುಲ್ಲು ಏನು ಅವ್ರು ಹೇಳ್ದಷ್ಟೇ ಕೊಡಲಿಲ್ಲ. ಎಲ್ಲ ದುಡ್ಡಿದ್ರು ಸೌಂಡು. ಸೊ ಕಮ್ಮಿ ಮಾಡಿಸಿ ಈ ರೂಮ್ನ ತೊಗೊಂಡಿದ್ದು. ಈಗ ಒಂಚೂರು ಹಾಯ್ ಅನ್ನಿಸ್ತಿದೆ. ಬಟ್ ಬಾತ್ರೂಮಲ್ಲಿ ಇನ್ನೂ ಆ ಥರ ಸಿಗರೆಟ್ ಸ್ಮೆಲ್ ಬರ್ತಾನೆ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂಚೂರು ಬ್ರೀದೆಬಲ್ ಆಗಿದ್ರು ಇದೆ ಈ ರೂಮು. ಸೊ ಅದಕ್ಕೆ ಈ ರೂಮ್ಗೆ ಬಂದ್ವಿ. ಈಗ ಅವರು ಎಕ್ಸ್ಟ್ರಾ ಬೆಡ್ ಬೇರೆ ಹಾಕ್ಕೊಟ್ಟಿದ್ದಾರೆ. ನಾನು ಅಜ್ಜಿ ಪಾಪು ಬೆಡ್ ಮೇಲೆ ಮಲ್ಕೊತೀವಿ. ಬೀರೇಶ್ ಎಕ್ಸ್ಟ್ರಾ ಬೆಡ್ ಹಾಕಿದಾರಲ್ಲ ಅದರಲ್ಲಿ ಮಲ್ಕೊತಾರೆ. ಸೊ ಹೀಗಾಗಿತ್ತು ಇವತ್ತಿನ ವ್ಲಾಗ್. ಒಂದೊಂದು ಪಂಚಾಯಿತಿ ಮಾಡಿದ್ದಲ್ಲ ಇವತ್ತು. 1 hour ಆಯಿತಾ ಅದು ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಸೊ ಏನಂದರೆ 1 hour ಆಯಿತು ಇದೆಲ್ಲ ಮಾತಾಡಿ ಇದು ಮಾಡೋಷ್ಟೊತ್ತಿಗೆ, ಸಾರ್ಟ್ ಔಟ್ ಮಾಡೋಷ್ಟೊತ್ತಿಗೆ. ಇನ್ಫ್ಯಾಕ್ಟ್ ನಾವು 9:30ಗೆ ಬಂದುಬಿಟ್ಟಿದ್ರೆ ಇನ್ನೂ ಲೇಟ್ ಆಗಿಬಿಟ್ಟಿರೋದು. ಹೆಂಗೋ ಬೇಗ ಬಂದು ಹೆಂಗೋ ಆಯಿತು. ಇವತ್ತು ಒಂದಿನ ಇದ್ಬಿಟ್ಟು ಬೆಳಗ್ಗೆ ಎದ್ದು ಹೋಗೋದಷ್ಟೇ ತಾನೇ. ಬಟ್ ಸ್ಟಿಲ್ ಆದರೂ ಚೆನ್ನಾಗಿರ್ಬೇಕಲ್ಲ ರೂಮು. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಆ್ಯಂಡ್ ಇದರದ್ದು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ. ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ. ಸೊ ಮಿಸ್ ಮಾಡಿದೆ ನೋಡಿ. ಅನ್ಬೋದು ಇವಾಗ ಮಕ್ಕಳು ಅದು ಇದು ಅಂತ ಇದು ಮಾಡಿ ಆಪೋಸಿಟ್ ಮಾಡಿದಾಗ ನಾವು ಹರೇ ಕೃಷ್ಣ ಅಂದ್ಕೊಂಡು ಇರಬೇಕೋ ಹೊರತು ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಅವರ ಯಾರ್ಯಾರು ಮುಗೀತದೋ ನೆಕ್ಸ್ಟ್ ಮೇಲೆ ಬೇರೆ ಯಾರೋ ಅಪ್ಪ ಅಮ್ಮ ಮಕ್ಕಳಾಗಿ ಹುಟ್ಟಿರ್ತಾರೆ. ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಂಡಿದ್ರೆ ಜೀವನ ಪರ್ಯಂತ ತಲೆ ಕೆಡ್ಸ್ಕೊಂಡೇ ಇರ್ತೀಯ. ಆಯ್ತು ಇವತ್ತಲ್ಲ ನಾಳೆ ಸರಿ ಆಗ್ತಾರೆ ಅಂತ ಒಳ್ಳೆ ತಂದಲ್ಲಿ ಯೋಚನೆ ಮಾಡು. ಸರಿ ಆದ್ರೂ ಎಲ್ಲ ದೇವ್ರಿಗೂ ಬಂದ್ ದೇವ್ರಿಗೆಲ್ಲ ಕೈ ಮುಗಿತೀನಿ. ನೀನು ಕೃಷ್ಣ ಮುಗಿ, ನೀನು ಕೃಷ್ಣನಿಗೆ ಎಲ್ಲಾರ್ಗು ಮುಗಿತೀನಿ. ಅವನೇ ಮುಕ್ತಿ ಕೊಡೋನು. ಕೃಷ್ಣನ್ ಹಿಡ್ಕೋಬೇಕು ನೀನು. ಕೃಷ್ಣ ಆಂಜನೇಯ ಎಲ್ಲ ದೇವ್ರಿಗೆ ಆಪ್ ಏನೋ ಹೇಳ್ದಲ್ಲ. ಏನಿಲ್ಲ ನಾನು ಅಜ್ಜಿ ಹತ್ರ ನಾನು ಅಜ್ಜಿ ಮಾತಾಡ್ಕೊಂಡು ನಾನು ಅಜ್ಜಿ ಏನೋ ಮಾತಾಡ್ಕೊಂಡು ಅಲ್ಲ ಓಕೆ ಲಾಸ್ಟಲ್ಲಿ ಹೇಳ್ದಲ್ಲ ಚೆನ್ನಾಗಿತ್ತು ಹೇಳು ಅಂತ ಹೇಳ್ತಾ ಇರೋದು. ಏನಂತ ಹೇಳಿದೆ? ಏನ್ ಹೇಳ್ದೆ ಇವಾಗ? ಅದಲ್ಲ ಲಾಸ್ಟಲ್ಲಿ ಏನ್ ಹೇಳ್ದೆ ನೀನು? ಕರ್ಮ ಬಗ್ಗೆ. ಅದೇ ಕರ್ಮ. ನಾವು ಹೋದ ಜನ್ಮದಲ್ಲಿ ಏನ್ ಕರ್ಮ ಮಾಡಿರ್ತೀವೋ ಅದೇ ತಕ್ಕನಾಗೆ ಈ ಜನ್ಮದಲ್ಲಿ ಅಪ್ಪ ಅಮ್ಮ ಗಂಡ ಹೆಂಡತಿ ತಮ್ಮ ಮಕ್ಕಳೆಲ್ಲ ಸಿಗೋದು. ಅವ್ರ ಕರ್ಮದ ಮೇಲೆ ನಮ್ಗೆಲ್ಲ ಕರ್ಮ ಮ್ಯಾಚ್ ಆಗಿರುತ್ತೆ. ಅವರಿಂದ ನಾವೇನೋ ಕಲ್ತ್ಕೊಳಕ್ ಭೂಮಿ ಮೇಲೆ ಬಂದಿರ್ತೀವಿ, ನಮ್ಮಿಂದ ಅವ್ರೇನೋ ಕಲ್ತ್ಕೊಳಕ್ ಬಂದಿರ್ತಾರೆ ಅಷ್ಟೇ. ಇವಾಗ ನಾವು ಅವರಿಂದ ನೋವು ಅನ್ಭವಿಸ್ತೀವಿ ಅಂದ್ರೆ ನಮ್ದೇ ನಾವು ತಪ್ಪು ಮಾಡಿರ್ತೀವಿ, ಅದಕ್ಕೇನೆ ನೋವು ಅನ್ಭವಿಸೋದು, ಇಲ್ಲ ಅಂತಲ್ಲ. ಹಂಗನ್ಬಿಟ್ಟು ನಮ್ದೇ ತಪ್ಪು ಅಂತ ಹೇಳೋದೆಲ್ಲ ಬರೇ ಸುಳ್ಳು. ಅವ್ರದ್ದು ತಪ್ಪಿರುತ್ತೆ, ನಮ್ದೇ ತಪ್ಪಿರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಬದಲು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ಕೊಂಡ್ರೆ ಆ ಭಗವಂತ ಮುಕ್ತಿ ಕೊಡ್ತಾನೆ. ವೆಲ್ ಸೆಡ್ ಬೀರಾ, ವೆಲ್ ಸೆಡ್. ವೆಲ್ ಸೆಡ್ ಅಂತೆ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು.